ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಪಿಕ್ಚರ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ KMF ಅಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಸೊ KMF ಅಲ್ಲಿ ಗೂಮೂಲ್ ರಿಕ್ರೂಟ್ಮೆಂಟ್ 2026 ಕರೆದರೆ 55 ಹುದ್ದೆಗಳಿದಾವೆ. ಅಸಿಸ್ಟೆಂಟ್ ಮ್ಯಾನೇಜರ್, ಜೂನಿಯರ್ ಟೆಕ್ನಿಷಿಯನ್ ಅಂಡ್ ಮೋರ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಕರ್ನಾಟಕದಲ್ಲಿ ಇರುವಂತದ್ದು, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಕರೆದಿರುವಂತದ್ದು 55 ಹುದ್ದೆಗಳ ಸ್ನೇಹಿತರೆ. ಓಕೆನಾ. ಸೊ ಇದು ಗುಮೂಲ್ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳೋದಾದ್ರೆ, ಕಲಬುರ್ಗಿ, ಬೀದರ್, ಯಾದಗಿರಿ ಅಲ್ಲಿ ಇರುವಂತಹ ಮಿಲ್ಕ್ ಪ್ರಾಡಕ್ಟ್ಸ್ ಯೂನಿಯನ್ ಲಿಮಿಟೆಡ್ ಇಂದ ಕರೆದಿರುವಂತದ್ದು ಸ್ನೇಹಿತರೆ. ಗುಲ್ಬರ್ಗಾ ಯೂನಿಯನ್ ಲಿಮಿಟೆಡ್ ಇದು. ಸೊ ಕಲಬುರ್ಗಿ, ಬೀದರು ಮತ್ತು ಯಾದಗಿರಿ. ಓಕೆನಾ. ಸೊ ಹಾಗೆ ಈ ಒಂದು ಜಾಬ್ ಯಾವತ್ತು ಲಾಸ್ಟ್ ಡೇಟ್ ಅಂತ ಹೇಳೋದಾದ್ರೆ 27 ಜೂನ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಮಧ್ಯರಾತ್ರಿ 12 ಗಂಟೆವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ITI, ಡಿಪ್ಲೊಮೊ, BSc, BCom, BBA, BBM, BVSc, MCom, BE, BTech ಇದಿಷ್ಟು ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಸ್ಯಾಲರಿನ 34,000 ರೂಪಾಯಿಂದ ಹಿಡಿದು 1,55,000 ರೂಪಾಯಿವರೆಗೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ಸ್ ನ ಬಿಡ್ತಾ ಇರ್ತೀವಿ, ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಜಾಬ್ಗೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ, ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ, ಇದು ಗಮನದಲ್ಲಿ ಇರಲಿ ಸ್ನೇಹಿತರೆ. ಫ್ರೆಶರ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಮತ್ತು ITI ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಪೋಸ್ಟ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 4 ವೇಕೆನ್ಸಿ ಇದೆ, ಅಕೌಂಟೆಂಟ್ಗೆ 1 ವೇಕೆನ್ಸಿ ಇದೆ, ಟೆಕ್ನಿಕಲ್ ಆಫೀಸರ್ಗೆ 1, ಸೀನಿಯರ್ ಕೆಮಿಸ್ಟ್ರಿಗೆ 2, ಡೈರಿ ಸೂಪರ್ವೈಸರ್ಗೆ 5, ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3ಗೆ 13, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 3ಗೆ 6, ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 3 8, ಮಾರ್ಕೆಟ್ ಅಸಿಸ್ಟೆಂಟ್ ಗ್ರೇಡ್ 3ಗೆ 10, ಜೂನಿಯರ್ ಟೆಕ್ನಿಷಿಯನ್ಗೆ 4, ಪರ್ಚೇಸಿಂಗ್ ಆರ್ ಫಾರ್ಮಿಂಗ್ ಆಫೀಸರ್ಗೆ 1. ಟೋಟಲ್ 55 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದಾಗೆ 27 ಜೂನ್ 2026 ಇದೆ ಸ್ನೇಹಿತರೆ. ಅದಾದ ನಂತರ KMF ಗುಮುಲ್ ಅಲ್ಲಿ ಸ್ಯಾಲರಿ ಎಷ್ಟು ಅಂತ ಹೇಳೋದಾದ್ರೆ, ನಿಮಗೆ ಈಗಾಗಲೇ ಹೇಳಿದಾಗೆ 34,000 ರೂಪಾಯಿಂದ ಹಿಡಿದು ಸೊ 1,55,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಇದು ವೇರಿ ಆಗ್ತಾ ಇದೆ ನಿಮ್ಮ ಪೋಸ್ಟ್ ವೈಸ್. ಓಕೆನಾ. ಸೊ ಪೋಸ್ಟ್ ವೈಸ್ ನಿಮಗೆ ವೇರಿ ಆಗುತ್ತೆ. ಒಬ್ಬರಿಗೆ 83,000ದಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಬ್ಬರಿಗೆ 69,000 ರೂಪಾಯಿಂದ, ಇನ್ನೊಬ್ಬರಿಗೆ 54,000 ರೂಪಾಯಿಂದ, ಇನ್ನೊಂದು 34,000 ರೂಪಾಯಿಂದ ಈ ರೀತಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬ್ಯಾಚುಲರ್ ಇನ್ ವೆಟರ್ನರಿ ಸೈನ್ಸ್ ಡಿಗ್ರಿ ಮಾಡಿರ್ಬೇಕಾಗಿರುತ್ತೆ. ಹಾಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ಕೂಡ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಅಕೌಂಟೆಂಟ್ಗೆ MCom ಅಥವಾ BBM, MBA ಮಾಡಿರ್ಬೇಕಾಗಿರುತ್ತೆ ಮತ್ತು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಟೆಕ್ನಿಕಲ್ ಆಫೀಸರ್ ಆಗಿ BE BTech ಮಾಡಿರೋಂಥವ್ರು, ಡೈರಿ ಟೆಕ್ನಾಲಜಿ ಮತ್ತು ಕ್ವಾಲಿಟಿ ಟೆಕ್ನಾಲಜಿಯಲ್ಲಿ ಮಾಡಿರೋಂಥವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಸೀನಿಯರ್ ಕೆಮಿಸ್ಟ್ ಹುದ್ದೆಗೆ ಕರೆದಿರೋದು BSc ಇನ್ ಕೆಮಿಸ್ಟ್ರಿ ಆರ್ ಮೈಕ್ರೋಬಯಾಲಜಿ ಕರೆದಿರೋಂಥದ್ದು. ಸೊ ಮಿನಿಮಮ್ 2 ಇಯರ್ಸ್ ಲ್ಯಾಬೊರೇಟರಿ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಾನಂತರ ಡೈರಿ ಸೂಪರ್ವೈಸರ್ ಗ್ರೇಡ್ 2 ಹುದ್ದೆಗೆ ಕರೆದಿರೋಂಥದ್ದು ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಹುದ್ದೆಗೆ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಸೊ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್, ಕಂಪ್ಯೂಟರ್ ನಾಲೆಜ್ ರಿಕ್ವೈರ್ಡ್ ಸ್ನೇಹಿತರೆ. ಇನ್ನು ಅಕೌಂಟ್ಸ್ ಅಸಿಸ್ಟೆಂಟ್ BCom ಡಿಗ್ರಿ, ನಾಲೆಜ್ ಆಫ್ ಟ್ಯಾಲಿ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮಾರ್ಕೆಟ್ ಅಸಿಸ್ಟೆಂಟ್ BBA ಆರ್ BBM ಡಿಗ್ರಿ, ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಮತ್ತು ಜೂನಿಯರ್ ಟೆಕ್ನಿಷಿಯನ್ಗೆ ಡಿಪ್ಲೊಮಾ ಪೋಸ್ಟ್ ಮತ್ತು ITI ಪೋಸ್ಟ್ ಇದೆ, ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಇನ್ನು ಕ್ಯಾಟಗರಿ 2A 2B 3A 3B ಅವರಿಗೆ 38 ವರ್ಷದವರೆಗೂ ಇದೆ ಸ್ನೇಹಿತರೆ. ಇನ್ನು SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 40 ಇಯರ್ಸ್ ವೇಕೆನ್ಸಿ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಇನ್ನು ಅಡಿಷನಲ್ ರಿಲ್ಯಾಕ್ಸೇಷನ್ಸ್ ನೋಡೋದಾದ್ರೆ, ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ, ಅವ್ರಿಗೆ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆದರೆ 43 ಮತ್ತು SC ST ಆಗಿದ್ರೆ 45 ಆಗಿದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಜನರಲ್ ಮತ್ತು ಅದರ್ ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಪ್ಲಸ್ ಗೇಟ್ ವೇ ಫೀಸ್ ಚಾರ್ಜಸ್ ಇದೆ ಮತ್ತು SC ST 2A 2B 3A 3B ಅವರಿಗೆ
ಕ್ಯಾಟಗರಿ 1ಗೆ 500 ರೂಪಾಯಿ ಪ್ಲಸ್ GST ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾದ್ರೆ ಯಾವುದೇ ರೀತಿಯ ಕ್ಯಾಶ್ ಪೇಮೆಂಟ್ ಇಲ್ಲ ಸ್ನೇಹಿತರೆ, ಗಮನದಲ್ಲಿರಲಿ, ಕ್ಯಾಶ್ ಪೇಮೆಂಟ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರನೇ ನೀವು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲೇ ನೀವು ಫೀ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹಾಗೆ ನೋಟಿಫಿಕೇಶನ್ ಲಿಂಕ್ ಕೂಡ ಇರುತ್ತೆ. ಸೊ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸ್ಟೇಜ್ 1 ರಿಟರ್ನ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆದಂತ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ನಡೀತಾರೆ ಸ್ನೇಹಿತರೆ. ಓಕೆನಾ. ಸೊ ರಿಟರ್ನ್ ಎಕ್ಸಾಮು 200 ಮಾರ್ಕ್ಸ್ ಇರುತ್ತೆ. ಇದು ಡಿವೈಡ್ ಆಗಿರುವಂತದ್ದು. ಸೊ ಇಂಗ್ಲಿಷು, ಕನ್ನಡ, ಜನರಲ್ ನಾಲೆಜು, ಕಂಪ್ಯೂಟರ್ ಲ್ಯಾಂಗ್ವೇಜು ಮತ್ತು ಲಾ, ಮತ್ತೆ ಸಂವಿಧಾನ, ಡೈರಿ, ಕಾರ್ಪೊರೇಟ್ ರಿಲೇಟೆಡ್ ಟಾಪಿಕ್ಸ್, ಇದಿಷ್ಟು ಸೇರಿ 200 ಮಾರ್ಕ್ಸ್ಗೆ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಇಂಟರ್ವ್ಯೂ ಬಂದು ಶಾರ್ಟ್ ಲಿಸ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ಗೆ ಕರೀತಾರೆ ಸ್ನೇಹಿತರೆ. ಶಾರ್ಟ್ ಲಿಸ್ಟ್ ರೇಷಿಯೋ ಏನು ಅಂತ ಹೇಳಿದ್ರೆ 1:5. ಸೊ ಒಂದು ಪೋಸ್ಟ್ಗೆ 5 ಜನ ಅಂತ ಹೇಳ್ಬಿಟ್ಟು ಅವರು ಕರೀತಾರೆ ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಅಲ್ಲಿ ಯಾರ್ಯಾರು ಕ್ಲಿಯರ್ ಆಗ್ತಾರೋ ಅಂತ ಒಂದು ಅಭ್ಯರ್ಥಿಗಳಿಗೆ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಡಾಕ್ಯುಮೆಂಟ್ಸ್ ಲಿಸ್ಟ್ ಬೇಕು ಅಂತ ಹೇಳೋದಾದ್ರೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, 10th ಮಾರ್ಕ್ಸ್ ಕಾರ್ಡು, ಡಿಗ್ರಿ, ಡಿಪ್ಲೊಮೊ, ITI ಸರ್ಟಿಫಿಕೇಟ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಎಕ್ಸ್ ಮ್ಯಾನ್ ಸರ್ಟಿಫಿಕೇಟು, ಡಿಸಬಿಲಿಟಿ ಸರ್ಟಿಫಿಕೇಟು, 371J ರಿಸರ್ವೇಷನ್ ಸರ್ಟಿಫಿಕೇಟು, ವಿಡೋ ಸರ್ಟಿಫಿಕೇಟು, ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸರ್ವರ್ ಡೌನ್ ಇದೆ ಇವಾಗ ಅಂತ ಹೇಳ್ಬಿಟ್ಟು. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಅದರಲ್ಲೂ ಕೂಡ ಡೀಟೇಲ್ಸು ಬಿಡ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ, KMF Nandini.corpದಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸು ನೋಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ.